ಆತ್ಮೀಯರೇ, ಸ್ನೇಹಿತರೆ, ಇವತ್ತು ಪಿರಮಿಡ್ ಪವಾಡ ಲಾಭಗಳ ತಿಳ್ಕೊಂತ ಬರ್ತಾ ಇದ್ವಿ. ಪ್ರತಿ ದಿವಸ ಒಂದೊಂದು. ಇವತ್ತು ಒಂದು ಅದ್ಭುತವಾದ ಅಂಜೇಶ್ ಮಿಟ್ಟಲ್ ಅಂತ ಒಬ್ರು ಗ್ವಾಲಿಯರಿಂದ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ, ಪಿರಮಿಡ್ಸ್ ಅವ್ರನ್ನು ಒಂದು ಸುಳ್ಳು ಆಪಾದಗಳು, ಈ ಸುಳ್ಳು ಸುಳ್ಳು ಆರೋಪಗಳಂತ ಬರ್ತವೆ ನೋಡಿ. ಅಂದ್ರೆ ನಾವೇನೇ ತಪ್ಪು ಮಾಡಿರಲಿಲ್ಲ, ಆದ್ರೆ ನಮ್ಮ ಮೇಲೆ ಸುಳ್ಳು ಆರೋಪಣೆಗಳು ಈಗ ಆಗ್ತಾ ಇರ್ತವೆ. ಆ ರೀತಿಯಲ್ಲಿ ಅದರಿಂದ ಈ ಪಿರಮಿಡ್ಗಳು ಅವ್ರನ್ನು ಆಚೆ ಕಡೆ ಕರ್ಕೊಂಡು ಬಂದಿವಿ. ಅಂದ್ರೆ ಒಂಥರ ಹೆಲ್ಪ್ ಮಾಡಿದೆ ಅವ್ರಿಗೆ. ಸೊ ಯಾವ ರೀತಿಯಲ್ಲಿ ಅಂತ ನೋಡೋಣ. ಅವರು ಒಂದು ಅಡ್ವರ್ಟೈಸ್ಮೆಂಟ್ ಫೀಲ್ಡಲ್ಲಿ ಇರ್ತಾರೆ. ಒಂದು ಆ, ಒಂದು ಲಾಸ್ಟ್ 7 years ಇಂದ, ಒಂದು 7 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ ಅಡ್ವರ್ಟೈಸ್ಮೆಂಟ್ ಫೀಲ್ಡಿಂದ. ಅದರಲ್ಲಿ ಅನೇಕ ಈ ಸುಳ್ಳು ಆರೋಪಗಳು ಅವ್ರ ಮೇಲೆ ಬಂದಿತ್ತು. ಯಾವುದೇ ತಪ್ಪು ಮಾಡಿಲ್ಲದ್ರೂ ಅವ್ರ ಮೇಲೆ ಆರೋಪಗಳು ಬಂದಿತ್ತು. ಸೊ ಅವ್ರ ಪರವಾಗಿ ಅಂತೂ ಅವ್ರು ಯಾವುದು ತಪ್ಪುಗಳು ಮಾಡಿಲ್ಲ, ಬಟ್ ಸುಳ್ಳು ಆರೋಪಣೆಗಳು ಸೊ ಆಚೆ ಕಡೆ ಎಲ್ಲರೂ ಅವ್ರ ಮೇಲೆ ಹೇಳ್ತಾ ಆ ಥರ ಬಂದಿದ್ರು. ಸೊ ಒಂದು ಸ್ವಲ್ಪ ಕೇಸಸ್ ಅಲ್ಲಿ ಏನಂತಂದ್ರೆ, ಅವ್ರಿಗೆ ಅವರು ಆ ವ್ಯಕ್ತಿಗಳು ಗೊತ್ತೇ ಇಲ್ಲ, ಆದ್ರೂ ಇವ್ರ ಮೇಲೆ ಆರೋಪಗಳು ಮಾಡ್ತಾ ಬಂದಿದ್ರು, ಆಪಾದನೆಗಳು ಮಾಡ್ತಾ ಬಂದ್ರು. ಸೊ ಆ ರೀತಿಯಲ್ಲಿ ಆಗ್ತಾ ಇತ್ತು. ಸೊ ಅವರು ಇದೆಲ್ಲನೂ, ಈ ವಿಷಯಗಳೆಲ್ಲ ಯಾವ ರೀತಿಯಲ್ಲಿ ಆಚೆ ಕಡೆ ಬರೋದಂತ ಬೇರೆ ಬೇರೆ ಪ್ರಯತ್ನಗಳ ಮಾಡಿದ್ರು. ಮತ್ತೆ ಆ ಜ್ಯೋತಿಷ್ಯರ ಹತ್ರ ಹೋದ್ರು. ಅಲ್ಲಿನೂ ಅವ್ರು ಹೇಳುವಂತ ಪರಿಹಾರಗಳು ಮಾಡಿದ್ರು, ಯಾವುದು ಹೆಲ್ಪ್ ಆಗಿಲ್ಲ ಅವ್ರಿಗೆ. ಅವಾಗ ಒಂಥರ ಅವ್ರಿಗೆ ಡಿಪ್ರೆಷನ್ ಬಂದಿತ್ತು. ಒಂಥರ ಜೀವನವೇ ಒಂಥರ ವ್ಯರ್ಥ ಅಂತ ಅನಿಸ್ತಾ ಇತ್ತು. ಆ ರೀತಿಯಲ್ಲಿ ಆಗಿದೆ ಅಂತಂದ್ರೆ, ಮಾನಸಿಕ ಪ್ರಶಾಂತತೆ ಹೋಗಿದೆ, ಮಾನಸಿಕ ಖಿನ್ನತೆ ಭಾವನೆ ಹೆಚ್ಚಾಗಿದೆ. ಆ ರೀತಿ ಇರುವಾಗ ಅವ್ರಿಗೆ ಯಾರೋ ಹೇಳಿದ್ರು, ಈ ತರ ಪಿರಮಿಡ್ಸ್ಗಳು ಉಪಯೋಗಿಸಿ ಅಂತ. ಪಿರಮಿಡ್ಸ್ ಉಪಯೋಗಿಸಿ ನಿಮಗೆ ಒಳ್ಳೇದಾಗತ್ತೆ ಅಂತ. ಆ ಪಿರಮಿಡ್ಸ್ ಉಪಯೋಗಿಸೋದು ಪ್ರಾರಂಭಿಸಿದ್ದಾರೆ. ಅವ್ರು ಯಾರೋ ಹೇಳಿದ ಪ್ರಕಾರ ಒಂದು 40 ದಿವಸದಲ್ಲೇ ಅವ್ರ ಮೇಲೆ ಇರುವಂತ ಈ ಸುಳ್ಳು ಆರೋಪಿಗಳೆಲ್ಲ ಎಲ್ಲ ಬಗೆಹರಿಸ್ತು, ಪರಿಹಾರ ಆಯಿತು. ಸೊ ಕೆಲವೇ ದಿನ ಅಂದ್ರೆ ಒಂದು 40 ದಿನ ಅಷ್ಟೇ. 40 ದಿನ ಅವರು ಆ ಪಿರಮಿಡ್ಸ್ ಉಪಯೋಗಿಸ್ತಾ ಆ ಸಮಯದಲ್ಲೇ ಅವ್ರಿಗೆ ಎಲ್ಲ ಆರೋಪಣೆಗಳು ಬಗೆಹರಿಸ್ತು, ಎಲ್ಲ ಸಾಲ್ವ್ ಆಯ್ತು. ಸೊ ಆ ರೀತಿಯಲ್ಲಿ ಆಯ್ತು. ಅವ್ರಿಗೆ ಒಂಥರ ಆಶ್ಚರ್ಯ ಆಯ್ತು. ಆ ರೀತಿ ಆಯ್ತು. ಈಗ ನೋಡಿದ್ರೆ ಅವ್ರ ಮೇಲೆ ಯಾವುದೇ ಆತರ ಸುಳ್ಳು ಆರೋಪಣೆಗಿಲ್ಲ. ಒಂಥರ ಫಾಲ್ಸ್ ಅಲಿಗೇಷನ್ಸ್ ಆಗ್ಲಿ, ಇನ್ನೊಬ್ರು ಅವ್ರನ್ನು ಕೆಳಗೆ ಕೆಳಗೆ ಇಳಿಸ್ಬೇಕಂತ ಆಗ್ಲಿ, ಇಂಥ ಯಾವುದು ಅವ್ರ ಸುತ್ತಮುತ್ತ ಯಾವುದು ಆಗ್ತಾ ಇಲ್ಲ. ಇನ್ನೇ ಹೇಳ್ಬೇಕಂದ್ರೆ, ಅವ್ರಿಗೆ ಒಳ್ಳೆ ಕಾಂಟ್ರಾಕ್ಟ್ಸ್ಗಳು ಸಿಕ್ಕಿದೆ. ಈ ಪಿರಮಿಡ್ ಶಕ್ತಿ ಅವರು ಉಪಯೋಗಿಸಿದ್ರಿಂದ ಇಷ್ಟೆಲ್ಲ ಲಾಭಗಳು ಅವ್ರಿಗೆ ಸಿಕ್ಕಿದೆ ಅಂತ ಅವ್ರು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಪಿರಮಿಡ್ಸ್ ಒಂದು ಶಕ್ತಿ, ಪಿರಮಿಡ್ಸ್ಗಳ ಪವಾಡ ಲಾಭಗಳಂತೂ ಒಂದು ಎರಡಲ್ಲ. ಅದನ್ನ ನಾವು ತಿಳ್ಕೊಂತ ಇದ್ರೆ ಅನೇಕ ಇದೆ. ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಬೇಕು. ಅದಕ್ಕೆ ಇದಕ್ಕೆ ಮುಂಚೆನೆ ಹೇಳ್ತಾ ಇದ್ದೆ, ನಮ್ಮ ಆ ಮಾತಾರ್ ಫೌಂಡೇಶನ್ ಅಲ್ಲಿ ಅನೇಕ ಪಿರಮಿಡ್ಸ್ ನಾವು ತಯಾರು ಮಾಡ್ತಾ ಇದ್ವಿ. ನಾವು ಹೇಳ್ತಾನೆ ಇರ್ತೀವಿ ನೋಡಿ, ಒಂದು 2x2 ಪಿರಮಿಡ್ ಇದೆ. 2 feet by 2 ಪಿರಮಿಡ್, ಅದು ವಿತ್ ಸ್ಟ್ಯಾಂಡ್ ಸಿಗ್ತಾ ಇದೆ. ತುಂಬಾ ಅನುಕೂಲ, ಅದು ಎಲ್ಲಿ ಬೇಕಂದ್ರೆ ಇಟ್ಕೋಬಹುದು. ಮತ್ತೆ 2 feet by 2 feet ಮೆರ್ಕವಾ ಪಿರಮಿಡ್ ಸಿಗ್ತಾ ಇದೆ, ಅದು ಇನ್ನೂ ಪವರ್ಫುಲ್ ಹೇಳ್ಬೇಕಂದ್ರೆ. ಈ ಎರಡು ಇಟ್ಕೋಬೇಕು, ಅಟ್ಲೀಸ್ಟ್ ಒಂದನ್ನ ಇಟ್ಕೋಬೇಕು. ನಿಮಗೆ ಹಣಕಾಸು ವ್ಯವಸ್ಥೆ ಆರ್ಥಿಕವಾಗಿ ಏನು ತೊಂದರೆ ಇಲ್ಲ ಅಂದ್ರೆ ಎರಡು ತಗೋಬಹುದು. ಸೊ ಅದು ತಗೋಬಹುದು, ಇದು ತಗೋಬಹುದು. ಒಂದೊಂದು ರೂಮಲ್ಲಿ, ಇಲ್ಲ ಅಂದ್ರೆ ಒಂದು ಹಾಲಲ್ಲಿ ಒಂದು, ರೂಮಲ್ಲಿ ಒಂದು, ಎಲ್ಲೇ ಇಟ್ಕೊಂಡಿದ್ರು ಅದು ಕೆಳಗಡೆ ಕೂತ್ಕೋಬೋದಾಯ್ತು. ಕೂತ್ಕೊಂಡು ಯಾವುದೇ ಕೆಲಸ ಮಾಡ್ಕೋಬಹುದು, ಧ್ಯಾನ ಮಾಡ್ಬೋದು. ಆಮೇಲೆ ಅದ್ ಕೆಳಗಡೆ ಏನಾದ್ರು ತರಕಾರಿಗಳೊಂದು ತರಕಾರಿಗಳಂದ್ರೆ ಒಂದು ಯಾವ್ದನ್ನ ಬೌಲಲ್ಲಿ ಹಾಕಿ ತರಕಾರಿಗಳು ಇಡ್ಬೋದು. ಅದನ್ನು ಚಾರ್ಜ್ ಆಗ್ತಾ ಇರ್ತದೆ. ನೀರಿಟ್ಟಿದೆ, ನೀರು ಚಾರ್ಜ್ ಆಗ್ತದೆ. ಇನ್ನೇನು ಬೇಕಾಗತ್ತೆ ನಮಗೆ. ಸೊ ಈ ಶಕ್ತಿಯನ್ನು, ಇದು ಒಂಥರ ಮೈಕ್ರೋ ಲೆವೆಲ್, ಅಂದ್ರೆ ಇದು ಕಣ್ಣಿಗೆ ಕಾಣಿಸಲ್ಲ. ಕಾಸ್ಮಿಕ್ ಎನರ್ಜಿ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ಅದು ಹೈ ಫ್ರೀಕ್ವೆನ್ಸಿ ಎನರ್ಜಿ ಅದು. ಸೊ ಆ ಹೈ ಫ್ರೀಕ್ವೆನ್ಸಿ ಇರುವಾಗ ಅದು ಕಣ್ಣಿಗೆ ಕಾಣಿಸಲ್ಲ. ಲೋ ಫ್ರೀಕ್ವೆನ್ಸಿ ಇರೋದು ಪ್ರತಿಯೊಂದು ಕಾಣಿಸ್ತದೆ ಅಲ್ವಾ. ಸೊ ಅಂತ ನಮ್ಮ ನಮ್ಮ ಒಳಗಡೆ ಇರುವಂತ ಸೆಲ್ಸ್ ಸಹ ಅದೇ ಹೈ ಫ್ರೀಕ್ವೆನ್ಸಿ ಅಲ್ಲಿ ವೈಬ್ರೇಷನ್ ಆಗ್ತಾ ಇರ್ತವೆ. ಅದಕ್ಕೆ ಆ ಹೈ ಕಾಸ್ಮಿಕ್ ಎನರ್ಜಿಯನ್ನು ಹೊರಗಡೆ ತಗೊಂಡ್ರೆ ನಮ್ಗೆಲ್ಲ ವಾಸಿ ಆಗೋದಕ್ಕೆ ಕಾರಣ ಅದೇ. ಅರ್ಥ ಆಯ್ತಾ? ಅದಕ್ಕೆ ಅಂತ ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಪ್ರವೇಶ ಆಗ್ಬೇಕಂದ್ರೆ, ಮನೆಯಲ್ಲಿರುವಂತನೂ ನೋಡಿ, ಮನೆಯಲ್ಲಿ ಎಲ್ಲ ವೈಬ್ರೇಷನ್ಸ್ನು ಒಂಥರ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಅವೆಲ್ಲ, ಅಂದ್ರೆ ಯಾವುದೇ ನಕಾರಾತ್ಮಕ ವಿಷಯಗಳು ಅವೆಲ್ಲ ತೊಲಗಿ ಹೋಗ್ತದೆ. ಯಾಕೆ? ಈ ಹೈ ಫ್ರೀಕ್ವೆನ್ಸಿ ಎನರ್ಜಿ, ಅದೇ ಕಾಸ್ಮಿಕ್ ಎನರ್ಜಿ ನಾವು ಬಳಸ್ಕೊಂಡಿದ್ರೆ ಅದು ಪಿರಮಿಡ್ ಮುಖಾಂತರದೇ ಸಿಗೋದು, ಇನ್ನು ಬೇರೆ ಮುಖಾಂತರ ಸಿಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ, ಆದ್ರೆ ವಿಶ್ವದಲ್ಲಿ ಎಲ್ಲಾ ಕಡೆ ಈ ವಿಶ್ವಶಕ್ತಿ ವ್ಯಾಪ್ತಿ ಆಗಿದೆ. ಆದ್ರೆ ನಮ್ಗೆ ಸಿಗ್ಬೇಕಂದ್ರೆ
ಖಂಡಿತ ನಾವು ಪಿರಮಿಡ್ ಇಡಲೇಬೇಕು. ಉದಾಹರಣೆಗೆ ಸೂರ್ಯನ ಶಕ್ತಿ ಎಲ್ಲ ಕಡೆ ಇದೆ, ವಿಶ್ವವ್ಯಾಪ್ತದಲ್ಲಿದೆ. ನಾವು ಅದರ ಎಫೆಕ್ಟ್ ನೋಡ್ಬೇಕಂದ್ರೆ ಏನು ಮಾಡ್ತೀವಿ, ಒಂದು ಕನ್ನಡಿ, ಒಂದು ಬೂತ್ ಕನ್ನಡಿ ಇಡ್ತೀವಿ. ಆ ಲೆನ್ಸ್ ಇಡುವಾಗ ಆ ಶಕ್ತಿನೂ ಅದೇ ರೀತಿಯಲ್ಲಿ ಬಂದಿರುವಂತಹ ಸೂರ್ಯಕಿರಣಗಳನ್ನು ಕೇಂದ್ರೀಕರಿಸಿ ಒಂದು ಜಾಗದಲ್ಲಿ ನಾವು ಅದು ಕೆಳಗಡೆ, ಆ ಲೆನ್ಸ್ ಕೆಳಗಡೆ ಪೇಪರ್ ಇಟ್ಟರೆ ಪೇಪರು ಸಹ ಒಂಥರ ಸುಟ್ಟು ಹೋಗ್ತದೆ ಅಲ್ವಾ, ಬೆಂಕಿ ಆಗ್ತದೆ. ಹೇಗೆ ಅಂತಂದ್ರೆ ಶಕ್ತಿ ಒಂದು ಕಡೆ ಕೇಂದ್ರೀಕರಿಸುವಂತ ಆ ಸಾಮರ್ಥ್ಯ ಯಾವುದಕ್ಕಿದೆ, ಆ ಲೆನ್ಸ್ಗಿದೆ. ಅದೇ ರೀತಿಯಲ್ಲಿ ಪಿರಮಿಡ್ಗೆ ಏನಿದೆಯಪ್ಪ ಅಂತಂದ್ರೆ ವಿಶ್ವಶಕ್ತಿ ಎಲ್ಲಾ ಕಡೆ ವ್ಯಾಪ್ತಿಸಿದೆ. ಆದ್ರೆ ನಮ್ಮ ಮನೆಗೆ ಬರಬೇಕು, ನಾನು ಕೂತ್ಕೊಂಡಿದ್ದ ಜಾಗದಲ್ಲಿ ಬರಬೇಕು, ಅಲ್ಲೇ ಕೇಂದ್ರೀಕರಿಸಬೇಕು, ನನಗೆ ಸಿಗಬೇಕು ಅಂತಂದ್ರೆ, ನಮ್ಗೆ ಲಭ್ಯವಾಗಬೇಕು ಅತ್ಯ ಅನುಕೂಲವಾಗಿ ಅಂತಂದ್ರೆ ನೀವು ಪಿರಮಿಡ್ ಇರಲೇಬೇಕು. ಇಲ್ಲಾಂದ್ರೆ ನೀವು ಬೇರೆ ಮಾರ್ಗದಲ್ಲಿ ಸಿಗೋದಿಲ್ಲ ಅದು ಅಲ್ಲ. ಸೊ ಅದಕ್ಕೆ ಪಿರಮಿಡ್ ಅನ್ನೋದು ದಿ ಕಾನ್ಸಂಟ್ರೇಟರ್ ಆಫ್ ಕಾಸ್ಮಿಕ್ ಎನರ್ಜಿ, ದಿ ಸ್ಟೋರ್ ಹೌಸ್ ಆಫ್ ಕಾಸ್ಮಿಕ್ ಎನರ್ಜಿ, ದ ರಿಸರ್ವಾಯರ್ ಆಫ್ ಕಾಸ್ಮಿಕ್ ಎನರ್ಜಿ. ಆ ರೀತಿಯಲ್ಲಿ ನಾವು ತಿಳ್ಕೊಬೇಕು ಪಿರಮಿಡ್ ಅನ್ನೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಅತಿ ಸೂಕ್ಷ್ಮವಾದ ವಿಷಯ, ಇದೆಲ್ಲರಿಗೂ ಅರ್ಥ ಆಗಿಲ್ಲ. ಆದರೆ ಪತ್ರಿಜಿ ಗುರುಗಳಿಗೆ ಅನೇಕ ಬುಕ್ಸ್ಗಳು ಓದಿ ಅಲ್ಲಿ ಸಿಕ್ಕಿರುವಂಥ ಜ್ಞಾನ ಇವಾಗ ನಾವೆಲ್ಲ ಅನುಭವಿಸ್ತಾ ಇದ್ವಿ. ಅಂದ್ರೆ ಈಗ ಯಾರು ಗೊತ್ತಿಲ್ಲ ಅಂತಂದ್ರೆ ಗೊತ್ತಿತ್ತು, ಆದ್ರೆ ಹೇಳೋದು ಇಲ್ಲಿಲ್ಲ. ಯಾರು ಹೇಳಿಲ್ಲ, ಹೇಳೋದಲ್ಲ. ಯಾಕಂದ್ರೆ ಹೇಳಿದ್ರೆ ಅವ್ರಿಗೇನು ಲಾಭ ಅಂತ ನೋಡ್ತಾರೆ ಒಂದು. ಮತ್ತೆ ಯಾಕೆ ಹೇಳ್ಬೇಕು, ನನಗೇನು ಕೆಲಸ ಅದು, ಹೇಳಿದ್ರೆ ನನಗೇನು ಪ್ರಯೋಜನ, ಇದೆಲ್ಲ ನೋಡೋರೆ ಜಾಸ್ತಿ ಈ ಪ್ರಪಂಚದಲ್ಲಿ. ಆದರೆ ಸ್ವಲ್ಪ ಮಹಾನುಭಾವಗಳು, ಮಹಾನ್ ವ್ಯಕ್ತಿಗಳು, ಯೋಗಿಗಳು ಈ ಭೂಮಿನೇ ಈ ಭೂಮಿನೇ ಸಂದರ್ಶನ ಮಾಡಕ್ ಬರ್ತಾರೆ. ಈ ಭೂಮಿಯನ್ನು ಸ್ವಲ್ಪ ಬದಲಾವಣೆ ಮಾಡಕ್ಕೆ ಬರ್ತಾರೋ ಅವರು ಕಾರಣ ಜನ್ಮರು ಅಂತ ಹೇಳ್ತೀವಿ ನಾವು. ಅದರಲ್ಲಿ ಪ್ರಧಾನವಾಗಿ ಈ ರೀತಿಯಲ್ಲಿ ಓಶೋ ರಜನೀಶ್ ಆಗಲಿ, ನಮ್ಮ ರಮಣ ಮಹರ್ಷಿಗಳು, ಓಶೋ ರಜನೀಶ್, ಸ್ವಾಮಿ ವಿವೇಕಾನಂದ, ಅವ್ರು ಸ್ವಲ್ಪ ಹೊತ್ತೇ ಕಾಲ ವ್ಯವಧಿಯಲ್ಲಿ ಇರ್ತಾರೆ. ಅವರೇನು ನೂರಾರು ವರ್ಷಗಳು ಬದುಕಿಲ್ಲ ಅಲ್ವಾ. ನೂರಾರು ವರ್ಷಗಳು ಬದುಕಿರುವಂತ ಮಹಾನ್ ವ್ಯಕ್ತಿಗಳು, ಮಹಾನ್ ಯೋಗಿಗಳು ಇದ್ದಾರೆ. ಅವ್ರ ಸ್ವಂತ ಸಾಧನವನ್ನು ಮಾಡ್ಕೊಂತ, ಆ ಸಾಧನವನ್ನು ಹೆಚ್ಚು ಮಾಡಿಕೊಂಡು ಅವ್ರು ಮಹಾನ್ ಯೋಗಿಯಾಗಿ ಅವರು ಆನಂದವಾಗಿರ್ತಾರೆ. ಆ ಆನಂದವನ್ನು ನೋಡ್ತಾ ನಾವು ಅವರಿಂದ ಕಲಿಬೇಕಂತ ಅವರು ಆ ರೀತಿಯಲ್ಲಿ ನೋಡಿ. ಅಂದ್ರೆ ಈ ಈ ವಿಶ್ವದಲ್ಲಿ ನೋಡಿದ್ರೆ ಅನೇಕ ರೀತಿಗಳು, ಒಂದು ರೀತಿ ಅಂತ ಅಲ್ಲ. ಈ ವಿಶ್ವದಲ್ಲಿ ಪರಮಾತ್ಮನ ಸ್ವರೂಪಗಳು ನೋಡ್ತಾ ಹೋದ್ರೆ ಒಂದು ಎರಡು ಅಲ್ಲ. ಅಂದ್ರೆ ಒಂಥರ ಹೇಳ್ತೀವಲ್ಲ, ಒಂದು ಡಿಫರೆಂಟ್ ಮಜಲಿಗಳು ನೋಡ್ಬೇಕು ನೀವು ಇಲ್ಲಿ. ಡಿಫರೆಂಟ್ ಮಜಲಿ ಒಂದಲ್ಲ, ಒಂದು ಎರಡು ವಿಧಾನಗಳಲ್ಲ. ಯೋಗಿಗಳಲ್ಲಿ ಎಷ್ಟು ಯೋಗಿಗಳಿದ್ದಾರೆ. ಒಬ್ಬರು ಸಾಧನ ಮಾಡ್ತಾನೇ ಇರ್ತಾರೆ, ಹೆಚ್ಚು ವರ್ಷಗಳ ಬರ್ತಾ ಇರ್ತಾರೆ. 200 300 ವರ್ಷಗಳು ಒಂದೇ ದೇಹದಲ್ಲಿ ಇರ್ತಾರೆ. ಅದು ನೋಡ್ತಾ ನಾವೇನ್ ಕಲಿಬೇಕು, ಓಹೋ ಈ ರೀತಿಯಲ್ಲಿ ಅಂದ್ರೆ ಮಿತವಾಗಿ, ಯುತವಾಗಿ, ಯುಕ್ತಿಯಾಗಿ ಜೀವನ ಮಾಡ್ಕೊಂತ ಹೋದ್ರೆ ಇಷ್ಟು ವರ್ಷಗಳು ಬದುಕಬಹುದಾ ನಾವು ಅಂತ ನಮ್ಗೆ ಒಂಥರ ಆ ಆಶ್ಚರ್ಯಚಕಿತರಾಗ್ತೀವಿ. ಮತ್ತೆ ಅದರಿಂದ ಎಷ್ಟೋ ಮಾರ್ಗದರ್ಶನ ತಗೋತೀವಿ ನಾವು, ಆದರ್ಶ ಆಗ್ತದೆ ಇದೆಲ್ಲ. ಆ ರೀತಿಯಲ್ಲಿ ಇನ್ನು ಸ್ವಲ್ಪ ಯೋಗಿಗಳು ಹೆಂಗಿರ್ತಾರೆ ಅಂದ್ರೆ, ಅವ್ರು ಬಂದಿರ್ತಾರೆ ಭೂಮಿಗೆ. ಸೊ ಅವ್ರಿಗೆ ಯಾವಾಗ ತಿಳುವಳಿಕೆ ಆಗುತ್ತೋ, ಅವ್ರಿಗೆ ಯಾವಾಗ ಜ್ಞಾನೋದಯ ಆಗತ್ತೋ, ಜ್ಞಾನೋದಯ ಆಗಿದ ತಕ್ಷಣವೇ ಅವರು ಏನ್ ಮಾಡ್ತಾರೆ, ಇನ್ನೊಬ್ರು ತಿಳಿಸ್ಕೊಡ್ಬೇಕು, ಇನ್ನೊಬ್ರಿಗೆ ಜ್ಞಾನ ಬೇಕು ಅಂತ ಅವರು ಶುರು ಮಾಡ್ಕೊತಾರೆ. ಆ ರೀತಿ ಯೋಗಿಗಳು ನಾವೆಲ್ಲ ಎಷ್ಟೋ ನೋಡಿದ್ವಿ. ಗೌತಮ್ ಬುದ್ಧರು ನೋಡಿದೀವಿ. ಮತ್ತೆ ಇತ್ತೀಚಿನ ಕಾಲದಲ್ಲಿ ಓಶೋ ರಜನೀಶ್ ಒಂಥರ ಓಷನ್ ಅಂದ್ರೆ ಸಮುದ್ರ ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಂತ ಸಮುದ್ರದಿಂದ ನಾವು ಪಡೆದಿರುವಂತ ಜ್ಞಾನ ಅತಿ ಸ್ವಲ್ಪನೇ ಅಂತ ಹೇಳ್ಬೋದು. ಅಂತ ಅದ್ಭುತ ಜ್ಞಾನ ಅವ್ರ ಹತ್ರ ಇದೆ. ಅದೇ ರೀತಿಯಲ್ಲಿ ಪತ್ರಿಜಿ ಗುರುಗಳು ಬಂದ್ರು, ಅವ್ರ ಜ್ಞಾನ ಆಗಿದ ಮೇಲೆ ಒಂದು ಕ್ಷಣನೂ ತಡೆದಿಲ್ಲ ಅವ್ರು. ಹೇಳ್ಬೇಕಂದ್ರೆ ಅವ್ರಿಗೆ ಹಿಮಾಲಯಕ್ಕೆ ಹೋಗ್ಬೇಕಂತ ಅನಿಸ್ತು. ಮತ್ತೆ ಹೋಗಿ ಏನ್ ಮಾಡೋದು, ಮತ್ತೆ ಇದೇ ಕೆಲಸನೇ, ಕೂತ್ಕೊಂಡು ಮತ್ತೆ ಧ್ಯಾನ ಮಾಡೋದು. ಮತ್ತೆ ಧ್ಯಾನ ಮಾಡಿದ್ರೆ ಏನ್ ತಿಳಿತದೆ, ನಾನು ಈ ಆತ್ಮ ಪದಾರ್ಥ, ನಾನು ಈ ದೇಹ ಅಲ್ಲ ಆತ್ಮ ಅಂತ ತಿಳಿತದೆ ಅಷ್ಟೇ ಅಲ್ವಾ. ನಾನು ದೇಹ ಅಲ್ಲ ಆತ್ಮ, ಆತ್ಮ ಎಲ್ಲ ಕಡೆ ಇದೆ, ನನ್ನಲ್ಲಿದೆ, ನಿನ್ನಲ್ಲಿದೆ, ಎಲ್ಲ ಕಡೆ ವ್ಯಾಪ್ತಿಸಿದೆ. ಇಷ್ಟೇ ತಿಳಿಯೋದು. ಇಷ್ಟಕ್ಕೆ ಮತ್ತೆ ಅಲ್ಲಿ ಹೋಗಿ ಏನ್ ಮಾಡೋದು, ಆಲ್ರೆಡಿ ತಿಳ್ಕೊಂಡಿದ್ದೀನಲ್ಲ ನಾನು. ತಿಳ್ಕೊಂಡಿರೋದು ಇನ್ನು ಎಲ್ಲರೂ ಪ್ರಚಾರ ಮಾಡೋಣ, ಎಲ್ಲರನ್ನು ಆನಂದವಾಗಿಡೋಣ, ಎಲ್ಲರೂ ಆನಂದ, ಅವರಲ್ಲಿ ಆನಂದ ಅವರೇ ಕಂಡ್ಕೊಳ್ಳೋಣ, ಕಂಡ್ಕೊಳ್ಳೋ ರೀತಿಯಲ್ಲಿ ಮಾಡೋಣ ಅಂತ ಹುಟ್ಟಿದ್ದಾರೆ. ಒಟ್ಟು ಒಂದು 40 ವರ್ಷ ನಿರಂತರ ಮಾಡಿ ಸಾಧಿಸಿದ್ದಾರೆ. ಆ ರೀತಿಯಲ್ಲೇ ಅದರಲ್ಲಿ ಸಿಕ್ಕಿರುವಂತ ಒಂದು ರತ್ನ, ಒಂದು ಡೈಮಂಡ್ ಏನಪ್ಪಾ ಅಂತಂದ್ರೆ ಈ ಪಿರಮಿಡ್ ಶಕ್ತಿ. ಇಲ್ಲಾಂದ್ರೆ ನಮಗೂ ಸಿಗ್ತಾ ಇಲ್ಲ. ಯಾಕಂದ್ರೆ ಫಾರಿನರ್ಸ್, ಪಾಶ್ಚಾತ್ಯ ದೇಶವರು ಪಿರಮಿಡ್ ಶಕ್ತಿ ಬಗ್ಗೆ, ಈ ಪಿರಮಿಡ್ಸ್ ಇವತ್ತದಲ್ಲ, ಸರ್ ಕಂಡಿಡೋದಲ್ಲ, ಸರ್ ಅದನ್ನು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ವಿವರವಾಗಿ, ಸುಲಭವಾಗಿ, ಉಚಿತವಾಗಿ.
ಅದಕ್ಕಿಂತ ಮುಂಚೆನೆ ಈ ಪಿರಮಿಡ್ ಶಕ್ತಿ ಅನ್ನೋದು ಅನೇಕ ಪಿರಮಿಡ್ಸ್ಗಳಿದೆ. ಚೈನಾದಲ್ಲೇ, ಮೆಕ್ಸಿಕಾದಲ್ಲಿದೆ, ಬ್ರೆಜಿಲಲ್ಲಿದೆ, ಅಮೆರಿಕಾದಲ್ಲಿದೆ. ಎಲ್ಲ ಪಿರಮಿಡ್ಗಳು ಎಲ್ಲ ಹಳೇ ಪಿರಮಿಡ್ಗಳೇ. ಸಾವಿರಾರು ವರ್ಷಗಳ ಪಿರಮಿಡ್ಸ್ ಹೇಳ್ಬೇಕಂದ್ರೆ 10,000 ಇಯರ್ಸು, 5,000 ಇಯರ್ಸು. ಚೈನಾದಲ್ಲಿ ಈಗಲೂ ಇದೆ, ಅನೇಕ ಪಿರಮಿಡ್ಸ್ ಇದೆ. ಬಟ್ ಅದು ವಿಶಿಷ್ಟತೆ ಏನು, ಅದು ಏನು ಮಾಡುತ್ತೆ, ಏನಕ್ಕೆ ಉಪಯೋಗಿಸ್ಬೋದು, ಆ ರೀತಿಯಲ್ಲಿ ಪರಿಶೋಧನೆ ಮಾಡ್ತಾ ಅನೇಕ ಸೈಂಟಿಸ್ಟ್ಗಳ ಬುಕ್ಸ್ ಓದಿ ಅದರಲ್ಲಿ ಸಂಗ್ರಹಣ ಮಾಡಿ, ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಇದು ಇನ್ನೂ ಉಪಯುಕ್ತವಾಗಿರತ್ತಂತಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿರೋದು. ಅದೇ ರೀತಿಯಲ್ಲಿ ಜಿತಿನ್ ಭಟ್ ಅವರು ಶಾಸ್ತ್ರವೇತ್ತ ಆಗಿ, ಡಾಕ್ಟರ್ ಆಗಿ, ಫಿಲಾಸಫರ್ ಆಗಿ ತುಂಬ ರಿಸರ್ಚ್ ಮಾಡಿದ್ದಾರೆ. ಅವರು ಸಹ ಪಿರಮಿಡ್ಸನ್ನು, ಆ ಪಿರಮಿಡ್ ಶಕ್ತಿಯನ್ನು ಅನೇಕ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು. ನಾವು ಎಷ್ಟೆಲ್ಲ ತಿಳ್ಕೊತಾ ಇದೀವಿ ಅಂದರೆ ಜಿತಿನ್ ಭಟ್ ಅವರು ಇರುವಂಥ ಅನೇಕ ಈ ಹೇಳ್ಬೇಕಂದ್ರೆ ಅವ್ರು ಪ್ರೂವ್ ಮಾಡುವಂಥ ಅನೇಕ ಕೇಸಸ್. ಈಗ ಪ್ರತಿಯೊಂದು ದಿವಸ ಪವಾಡ ಲಾಭಗಳು ತಿನ್ಕೊಂತೀವಿ. ಇವೆಲ್ಲ ಯಾರಿಂದ ಬಂದಿರೋದು? ಜಿತಿನ್ ಭಟ್ ಅವರು ಕೊಟ್ಟಿರುವಂಥ ಪಿರಮಿಡ್ಸ್ಗಳಿಂದ, ಅದರಿಂದನೂ ಸಹ ನಾವು ತಗೊಂತಾ ಇದ್ವಿ. ಆ ರೀತಿಯಲ್ಲಿ ಸ್ನೇಹಿತರೆ ಅರ್ಥ ಮಾಡ್ಕೊಂತ ಪಿರಮಿಡ್ ಶಕ್ತಿಯನ್ನು ಆದಷ್ಟು ಹೆಚ್ಚಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗ ನಾವು ತಯಾರು ಮಾಡುವಂಥ ಇನ್ನೊಂದು ಪಿರಮಿಡ್ ಏನಪ್ಪ ಅಂದರೆ ವಿಶಿಷ್ಟವಾಗಿ ಈ ವ್ಯವಸಾಯಕ್ಕೋಸ್ಕರ ತಯಾರು ಮಾಡಿದ್ವಿ. ಅಂದರೆ ನಾವು ಫಾರ್ಮಿಂಗ್ ಪಿರಮಿಡ್, ಸ್ಪಿರಿಚುವಲ್ ಫಾರ್ಮಿಂಗ್ಗೋಸ್ಕರ, ಅಂದರೆ ಈ ಆಧ್ಯಾತ್ಮಿಕ ವ್ಯವಸಾಯಕ್ಕೋಸ್ಕರ ಒಂದು ಪಿರಮಿಡ್ ತಯಾರು ಮಾಡಿದ್ವಿ. ಅದನ್ನು ಸಹ ನೀವು ಬಳಸ್ಕೋಬಹುದು. ಪಿರಮಿಡ್ ಅನ್ನು ಉಪಯೋಗಿಸಿದ್ರೆ ಪತ್ರಿ ಸರ್ ಹೇಳ್ತಾ ಇದ್ರು ಯಾವಾಗಲೂ, ಮನೆ ಮೇಲೆ ಪಿರಮಿಡು, ಗಾರ್ಡನಲ್ಲಿ ಪಿರಮಿಡು, ಮನೆ ಒಳಗಡೆ ಪಿರಮಿಡು, ಆಫೀಸಲ್ಲಿ ಪಿರಮಿಡು, ಎಲ್ಲಿ ಬೇಕಂದ್ರೆ ಅಲ್ಲಿ ಪಿರಮಿಡ್ ಇಟ್ಕೋಬೇಕು. ಆ ಶಕ್ತಿ ನಿಮ್ಗೆ ಎಷ್ಟೋ ಸಹಾಯ ಆಗತ್ತೆ, ಧನಾತ್ಮಕವಾಗಿ ನಿಮ್ನ ಇಡುತ್ತೆ, ಈ ನಕಾರಾತ್ಮಕದಿಂದ ಆಚೆ ಕಡೆ ಕರ್ಕೊಂಡು ಬರುತ್ತೆ, ನಿಮ್ಗೆ ಶಕ್ತಿಯುತವಾಗಿ ಇಡುತ್ತೆ. ಇವೆಲ್ಲ ಹೇಳ್ತಾನೆ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ವ್ಯವಸಾಯ ಕ್ಷೇತ್ರದಲ್ಲಿ ಪ್ರತಿ ರೈತ ಸಹ ಈ ಪಿರಮಿಡನ್ನು ಉಪಯೋಗಿಸ್ಬೇಕಂತ ಅವರು ಪ್ರತಿಪಾದನೆ ಮಾಡಿ ಅದ್ರ ಮೇಲೆ ಎಷ್ಟೋ ಸರಿ ಹೇಳಿದ್ದಾರೆ. ಅವ್ರು ಇರುವಾಗಲೂ ತುಂಬಾ ಜನ ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಈಗ ಸಪರೇಟ್ ಪಿರಮಿಡ್ ತಯಾರು ಮಾಡಿದೀವಿ ವ್ಯವಸಾಯಕ್ಕೋಸ್ಕರ, ಅದನ್ನು ಸಹ ಬಳಸ್ಕೋಬಹುದು. ನೀವು ಯಾವುದೇ ಟೈಪ್ ಆಫ್ ಪಿರಮಿಡ್ ಬೇಕಂದ್ರೂ, ಯಾವುದೇ ಪರಿಷ್ಕಾರ ಬೇಕಂದ್ರೂ ನಮ್ಮ ಮಾತಾರ್ ಫೌಂಡೇಶನ್ ಬನ್ನಿ, ಇಲ್ಲ ಅವ್ರು ಕಾಲ್ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಏನ್ ಬೇಕಂದ್ರೆ ಅವರು ಕೊಡ್ತಾ ಇರ್ತಾರೆ. ಓಕೆ, ಈ ರೀತಿಯಲ್ಲಿ ನಾವು ಪಿರಮಿಡ್ ಶಕ್ತಿಯನ್ನು ಅತಿ ಹೆಚ್ಚಾಗಿ ಬಳಸ್ಕೋಬೇಕಂತ ಹೇಳ್ತಾ ಇವತ್ತಿನ ಈ ಸಂದೇಶವನ್ನು ಮುಕ್ತಾಯ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ.